ಎಲ್ರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನಂದ್ರೆ, ನಿನ್ನೆ ತಾನೇ ಪಶು ಇಲಾಖೆಯಲ್ಲಿ ವೆಟರ್ನರಿ ಆಫೀಸರ್ ಗ್ರೂಪ್ ಎ ಗೆಸ್ಟೆಡ್ ಪೋಸ್ಟ್ ತಾತ್ಕಾಲಿಕ ಪಟ್ಟಿಯಲ್ಲಿ ಬಿಟ್ಟಿರ್ತಾರೆ. ಸೊ ಸಾಕಷ್ಟು ನಮ್ಮ ಫೋರ್ಸೈಟ್ ವಿದ್ಯಾರ್ಥಿಗಳು ಅದರಲ್ಲಿ ಆಯ್ಕೆ ಆಗಿರ್ತಾರೆ. ಅವ್ರಿಗೆಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಮುಖ್ಯ ಉದ್ದೇಶ ಏನು, ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಸೊ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರು, ಸರ್ 400 ವೇಕೆನ್ಸೀಸ್ ಇದ್ದು 400 ಹುದ್ದೆಗಳು ಇದ್ದು ಇದರಲ್ಲಿ ಇನ್ನ ಹುದ್ದೆಗಳು ಇವರು ಸೇರ್ಪಡೆ ಮಾಡಿಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಿದ್ರು. ಮತ್ತೆ ಸೆಲೆಕ್ಟ್ ಆಗೋ ಇದ್ರಲ್ಲಿ ಆಲ್ಮೋಸ್ಟ್ 150+ ನಮ್ಮ ಸ್ಟೂಡೆಂಟ್ಸೇ ಇದ್ದಾರೆ. ಆನ್ಲೈನ್ ಕೋರ್ಸ್ ತಗೊಂಡಿರ್ಬೋದು, ಮತ್ತೆ ಟೆಸ್ಟ್ ಸೀರೀಸ್ ಸ್ಟಡಿ ಮಟೀರಿಯಲ್ ಪಶು ಮಿತ್ರ ಅಂತ ಎಲ್ಲ ತಗೊಂಡಿರ್ಬೋದು ಅಂತ ಕ್ಯಾಂಡಿಡೇಟ್ಸ್ಗೆಲ್ಲ ಸಾಕಷ್ಟು ಕೇಳ್ತಿದ್ರು. ನೆಕ್ಸ್ಟ್ ಸಿಂಧುತ್ವ ಪ್ರೋಸೆಸ್ ಏನು ಮಾಡೋದು ಅನ್ನೋದ್ರ ಬಗ್ಗೆನೂ ಈ ಲಾಸ್ಟ್ ವಿಡಿಯೋ ಮುಖಾಂತರ ನಾನು ಹೇಳ್ತೇನೆ. ಮತ್ತೆ ಪ್ರಾವಿಷನಲ್ ಲಿಸ್ಟ್ ಯಾವಾಗ ಬರ್ಬೋದು ಅದ್ರ ಬಗ್ಗೆನೂ ಕೂಡ ನಾನು ಇಲ್ಲಿ ಚರ್ಚೆ ಮಾಡ್ತೇನೆ. ಸೊ ಪ್ರಾವಿಷನಲ್ ಲಿಸ್ಟ್ ಬಗ್ಗೆ ಚರ್ಚೆ ಮಾಡ್ತೇನೆ. ಸಿಂಧುತ್ವ ಯಾವ ತರ ಆಗುತ್ತೆ, ಎಷ್ಟು ದಿನ ತಗೊಳುತ್ತೆ, ಸೊ ಏನು ಕೋರ್ಟ್ ಕೇಸ್ ಇದು, ಈ ಕಂಪ್ಲೀಟ್ ವಿಡಿಯೋ ನೀವು ದಯವಿಟ್ಟು ನೋಡಿ ಅರ್ಥ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಏನೇನು ಅಂಶ ನಾವು ತರ್ಬೋದು, ಮತ್ತೆ ಅಬ್ಜೆಕ್ಷನ್ ಯಾವ ತರ ನೀವು ರೈಸ್ ಮಾಡ್ಬೋದು. ಬೆಳಗ್ಗೆಯಿಂದ ನನಗೆ ನಿನ್ನೆಯಿಂದ ಸುಮಾರು ಕಾಲ್ಸ್ ಬರ್ತಿದ್ದಾವೆ. ಅಂಡ್ ಐ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ದ ಸ್ಟೂಡೆಂಟ್ಸ್ ಹೂ genuinely expressing thanks towards the institute. That feels very much gratitude towards what we are doing. Okay, and most importantly ಈಗ ನಾನು ಏನು ಡಿಸ್ಕಸ್ ಮಾಡಕ್ ಹೋಗ್ತಿದ್ದೀನಿ, ಫಸ್ಟ್ ಆಫ್ ಆಲ್ ಈಗ ನೀವು ಏನು ಅಬ್ಜೆಕ್ಷನ್ಗೆ ಅಬ್ಜೆಕ್ಷನ್ ಅಬ್ಜೆಕ್ಷನ್ ಯಾರು ಫಿಲ್ ಮಾಡ್ಬೋದು ಅನ್ನೋದಕ್ಕೆ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ರಿಸಲ್ಟ್ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇದು ಸ್ಕಿಪ್ ಮಾಡಿರ್ತಾರೆ. ಸೊ ಇದರಲ್ಲಿ ಏನಿದೆ, ದಿನಾಂಕ 7, ಸೊ 7ನೇ ತಾರೀಕು ಒಳಗಡೆ, ನೆಕ್ಸ್ಟ್ ಮಂತ್ ಜೂನ್ ಒಳಗಡೆ ನೀವು ನಿಮಗೆ ಏನೇನು ಅಬ್ಜೆಕ್ಷನ್ಸ್ ಇದೆ ಇದರಲ್ಲಿ ನೀವು ಕೊಡ್ಬೋದು. ಅಬ್ಜೆಕ್ಷನ್ಸ್ ನಾಟ್ ಓನ್ಲಿ ದ ಒನ್ ಹೂ ಇಸ್ ಇನ್ ದ ಲಿಸ್ಟ್ ಬಟ್ ಆಲ್ಸೋ ದ ಒನ್ ಹೂ ಇಸ್ ಔಟ್ ಆಫ್ ದ ಲಿಸ್ಟ್. ಡಾಕ್ಯುಮೆಂಟ್ ವೆರಿಫಿಕೇಶನ್ ತನಕ ಹೋಗಿರ್ತೀರಾ, ಅವ್ರು ಕೂಡ ಅಬ್ಜೆಕ್ಷನ್ ಕೊಡ್ಬೋದು. ಸಪೋಸ್ ನಿಮಗೆ ನಿಮ್ಮ ಸ್ನೇಹಿತರ ಯಾರೋ ಒಬ್ರು ರಿಸರ್ವೇಶನ್ ಕ್ಲೈಮ್ ಮಾಡಿರ್ತಾರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಅವನಿಗೆ ರಿಸರ್ವೇಶನ್ ಬರಲ್ಲ, ಅಂತವ್ರ ಮೇಲೇನು ನಿಮ್ಗೆ ಗೊತ್ತಿದ್ರೆ ಮಾಹಿತಿ, ಅದು ಕೂಡ ಕಮಿಷನ್ಗೆ ನೀವು ಏನು ಮಾಹಿತಿ ಅನ್ನು ತಲುಪಿಸ್ಬೋದು ವಿತ್ ಪ್ರಾಪರ್ ರೆಕಾರ್ಡ್ಸ್. ಸೊ ಕೆಲವೊಬ್ರು ಕೇಳ್ತಿದ್ರು, ಸರ್ ನನ್ನ ಮಾರ್ಕ್ಸ್ ಇಷ್ಟು ಬರಬೇಕಾಗಿತ್ತು. ಸೊ ನೋಡಿ, ಸಪೋಸ್ ನಿಮ್ಮ ಮಾರ್ಕ್ಸ್ ಏನಿದೆಯಲ್ಲ ಅದು ಲಿಸ್ಟ್ ಅಲ್ಲಿ ಬಿಟ್ಟಿದಾರಲ್ಲ ಅದೇ ಫೈನಲ್. ಇನ್ ಮುಂದೆ ಯಾವುದೇ ತರ ಚೇಂಜಸ್ ಆಗಲ್ಲ ಮಾರ್ಕ್ಸ್ ಅಲ್ಲಿ. ಮೇ ಬಿ ನಿಮಗೆ ಇನ್ನ ಎಕ್ಸ್ಟ್ರಾ ಬರಬೇಕಾಗಿತ್ತು ಅನ್ಕೊಂಡಿರೋರು ಸಾಕಷ್ಟು ಜನ ಅದಕ್ಕೆ ಅಬ್ಜೆಕ್ಷನ್ ಹಾಕಂಗಿಲ್ಲ. ವ್ಯಾಲಿಡ್ ಗ್ರೌಂಡ್ಸ್ ಮೇಲೆ ಹಾಕಿ ಅಬ್ಜೆಕ್ಷನ್. ಲೈಕ್ ನಿಮ್ಮ ಹೆಸರು, ನೇಮ್ ಅಲ್ಲಿ ಏನಾದ್ರೂ ಎರರ್ ಇದ್ರೆ, ಅಥವಾ ನಿಮಗೆ ಅಡ್ರೆಸ್ ಏನಾದ್ರೂ ತಪ್ಪಿದ್ರೆ, ಕಾಸ್ಟ್ ಯಾವ್ದೊಂದು ಮೆನ್ಷನ್ ಮಾಡಿದ್ರೆ ಅದಕ್ಕೋಸ್ಕರ ನೀವು ಅಬ್ಜೆಕ್ಷನ್ ಸಲ್ಲಿಸಬಹುದು. ಆಲ್ಮೋಸ್ಟ್ ಏನು ನನ್ನ ಅನುಭವದ ಪ್ರಕಾರ ಈ ಪ್ರಾವಿಷನಲ್ ಲಿಸ್ಟ್ ಏನಿರುತ್ತಲ್ಲ, ಆಲ್ಮೋಸ್ಟ್ 99% ಅದೇ ಫೈನಲ್ ಆಗಿರುತ್ತೆ, ಏನೇ ಚೇಂಜಸ್ ಇರಲ್ಲ. ಈಗ ಏನು, ಯಾಕೆ ಇಷ್ಟು ಪೋಸ್ಟ್ ವೇಕೆಂಟ್ ಆಗಿ ಬ್ಯಾಕ್ಲಾಗ್ ಆಗಿ ಇವರು KPSC ದವ್ರು ಇಟ್ಟಿದ್ದಾರೆ ಅನ್ನೋ ಒಂದು ಪ್ರಶ್ನೆ ನಿಮಗೆ ಉಂಟಾಗ್ಬೋದು. ಸೊ ನೋಡಿ, ಇದಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ 400 ಪೋಸ್ಟ್ ಇತ್ತು, 400 ವೇಕೆನ್ಸೀಸ್ ಇತ್ತು ಗ್ರೂಪ್ ಎ ಪೋಸ್ಟ್ ವಿವೋದು ಅಲ್ವಾ. ಸೊ ಇದರಲ್ಲಿ ಬ್ಯಾಕ್ಲಾಗ್ ನಿಮಗೆ ಗೊತ್ತಿರೋ ಹಾಗೆ ಬ್ಯಾಕ್ಲಾಗ್ 58 ಇತ್ತು, 58 ಬ್ಯಾಕ್ಲಾಗ್. ಅದರಲ್ಲಿ 56 ಫಿಲ್ ಮಾಡಿದ್ದಾರೆ. ಓಕೆ, ಮೋಸ್ಟ್ಲಿ ಬ್ಯಾಕ್ಲಾಗ್ ಅಲ್ಲಿ 2B, 2A, 3B ಅಂಡ್ SC/ST ಎಕ್ಸೆಪ್ಟ್ ಜನರಲ್ ಎಲ್ಲ ಫಿಲ್ ಆಗಿರುತ್ತೆ. ಸೊ ಮೊದಲು ಬ್ಯಾಕ್ಲಾಗ್ ಸೀಟ್ಸ್ ಎಲ್ಲ ಅಲಾಟ್ ಮಾಡಿ, ಅದ ನಂತರ ಏನು ಇದು RPCL ರೆಕ್ರೂಟ್ ಮಾಡಿರ್ತಾರಲ್ಲ, ರೆಗ್ಯುಲರ್ ರೆಕ್ರೂಟ್ಮೆಂಟ್ ಅಲ್ಲಿ, ಸೊ ಇಟ್ ವಾಸ್ ಇನ್ ದಟ್ ದೇ ಹ್ಯಾವ್ ಫಿಲ್ಡ್. ಸೊ ಅದರಲ್ಲಿ 273 ಫಿಲ್ ಮಾಡಿದ್ದಾರೆ. ಸೊ ಟೋಟಲ್ ಸೀಟ್ಸ್ ದೇ ಹ್ಯಾವ್ ಫಿಲ್ಡ್ ಇಸ್ 329. ಸೊ 329 ಸೀಟ್ಸ್ ಫಿಲ್ ಮಾಡಿದ್ದಾರೆ. ಈಗ 71 ಸೀಟ್ಸ್ ಏನಿದೆಯಲ್ಲ, 71 ಸೀಟ್ಸ್, ಸೊ ಈ 71 ಸೀಟ್ಸ್ ಇವರು ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಸೊ ವಾಟ್ ಈಸ್ ದ ರೀಸನ್ ಟು ಕೀಪ್ ಅ ಹೋಲ್ಡ್ ದೀಸ್ 71 post? So let me clarify. Let me take you to one of the important issue which is going currently. In fact,
ನೀವು ರೀಸೆಂಟ್ ಆಗಿ ಮಾರ್ಕೆಟಿಂಗ್ ಸೂಪರ್ವೈಸರ್ ಕೂಡ ಸಾಕಷ್ಟು ನಾವು ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ 50% ಮೇಲೆ ಸ್ಟೂಡೆಂಟ್ ಸೆಲೆಕ್ಟ್ ಆಗಿದ್ರು. ಇದ್ರ ಮೇಲೇನು ಸಾಕಷ್ಟು ನಾವು ಎಫರ್ಟ್ಸ್ ಹಾಕಿ ಏನು ಈ ಲೀಸ್ಟ್ ಹೋಲ್ಡ್ ಅಲ್ಲಿ ಇತ್ತು ಅದನ್ನೆಲ್ಲ ಕ್ಲಾರಿಟಿ ತಂದು ಈಗೆಲ್ಲ ಕ್ಯಾಂಡಿಡೇಟ್ಸ್ ಎಲ್ಲ ಸಿಂಧುತ್ವ ಎಲ್ಲ ಮುಗಿಸಿದ್ದಾರೆ. ಸೊ ನಾನು ಏನ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಈ ಮೂಮೆಂಟ್ ಅಲ್ಲಿ ಅಂದ್ರೆ, ಈಗ ಯಾಕೆ ಈ ಒಂದು ಬ್ಯಾಕ್ಲಾಗ್ ಮತ್ತೆ ಇವರು ಪೋಸ್ಟ್ ಇಟ್ಟಿದ್ದಾರೆ. ಸೊ ದ ರೀಸನ್ ಈಸ್ ನಮ್ಗೆ ಗೊತ್ತಿರೋ ಹಾಗೆ ಈಗ ಒಂದು ಕೇಸ್ ಆಸ್ ಪರ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್, ಇಂದಿರಾ ಸಹಾನಿ ಜಜ್ಮೆಂಟ್ ಕೇಸ್ 50% ಇಸ್ ದಿ ಕ್ಯಾಪ್. ಸೊ 50% ಅದ್ರ ಮೇಲೆ ಯಾವುದೇ ರಿಸರ್ವೇಶನ್ ಅಪ್ಲಿಕೇಬಲ್ ಆಗಲ್ಲ. ಹಾಗಾಗಿ ಸೊ ಈಗ ಸಾಕಷ್ಟು ನೋಟಿಫಿಕೇಶನ್ಸ್ ಆಗಿರೋದು 56% ಬೇಸಿಸ್ ಮೇಲೆ. ಸೊ 56% ಬೇಸಿಸ್ ಮೇಲೆ ಆಗಿರೋದ್ರಿಂದ ಸೊ ನಿಮಗೆ ಈ ಪ್ರೆಸೆಂಟ್ KS ತಗೊಳ್ಳಿ, CTO ತಗೊಳ್ಳಿ, CTI ಎಕ್ಸಾಮ್ ಆಗಿ ತಗೊಳ್ಳಿ, PDO ಎಕ್ಸಾಮ್ ಆಗಿ ತಗೊಳ್ಳಿ, ಮತ್ತೆ ರೀಸೆಂಟ್ ಮಾರ್ಕೆಟಿಂಗ್ ಸೂಪರ್ವೈಸರ್ ಆಗಿ ತಗೊಳ್ಳಿ, ಇದೆಲ್ಲ 56% ರಿಸರ್ವೇಶನ್ ಬೇಸಿಸ್ ಮೇಲೆನೆ. ಸೊ ಇದರಲ್ಲಿ ಇದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕೆಲವೊಂದಷ್ಟು ಪೋಸ್ಟ್ ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಸೊ ಈಗ ಇದು ಗ್ರೂಪ್ ಎ ಗೆಜೆಟೆಡ್ ಪೋಸ್ಟ್ ಇರೋದ್ರಿಂದ ಇದರಲ್ಲಿ 6% ಅಷ್ಟು ಎಸ್ಪೆಷಲಿ ಜನರಲ್ ಬರುತ್ತಲ್ಲ ಆ ಪೋಸ್ಟ್ ನ ಹೋಲ್ಡ್ ಆಗಿ ಆಸ್ ಅ ಬಫರ್ ಆಗಿ ಇಟ್ಟಿರ್ತಾರೆ. ಸೊ ಈ ಜಜ್ಮೆಂಟ್ ಬಂದ ಮೇಲೆ ಈ 6% ಅಂದ್ರೆ ಅರೌಂಡ್ 21 ಸೀಟ್ಸ್ ಬರುತ್ತೆ, ಅದು ಫಿಲ್ ಆಗುತ್ತೆ. ಸೊ ಇದೊಂದು ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ. ಇನ್ನೊಂದು ಮತ್ತೆ ಇನ್ನ 50 ಸೀಟ್ಸ್ ಎಲ್ಲೋಯ್ತು ಅಂತ ನೀವು ಕೇಳಿದ್ರೆ, ಕೆಲವೊಂದಷ್ಟು ಕ್ಯಾಟಗರೀಸ್ ಅಲ್ಲಿ ಫಿಲ್ ಆಗಿಲ್ಲ. ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು, 2B ಕನ್ನಡ ಮೀಡಿಯಂ ಆಗಿರ್ಬೋದು, ಕೆಲವೊಂದಷ್ಟು ಸೀಟ್ಸ್ ಅಲ್ಲಿ ರೋಸ್ಟರ್ ಅಲ್ಲಿ ನೋಡಿದಾಗ ಅಲೋಕೇಟ್ ಮಾಡಿದಾಗ ಕೆಲವೊಂದಷ್ಟು ಫಿಲ್ ಆಗಿಲ್ಲ. ನಿಮಗೆ ಈ ತರ ಆಲ್ರೆಡಿ ನೀವು ವೆರಿಫಿಕೇಶನ್ ಹೋಗಿ ನಿಮಗೆ ನಿಮ್ಮ ಸೀಟ್ ಸಿಗ್ಲಿಲ್ಲ ಅಂದ್ರೆ ನೀವು ದಯವಿಟ್ಟು ಏನು ಕಮಿಷನ್ ಕಡೆ ಹೋಗಿ ನೀವು KPSC ಕಡೆ ಹೋಗಿ ಮನವಿ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ಈ 1 ವೀಕ್ ಅಲ್ಲಿ ನೀವು ಇದನ್ನ ಚೇಂಜಸ್ ಮಾಡ್ಕೊಳ್ಬಹುದು. ಅಲ್ಲಿ ಗೇಟ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ, ನಾನು ವೆಟರ್ನರಿ ಆಫೀಸರ್ ಆಸ್ಪಿರೆಂಟ್ ಹುದ್ದೆಗೆ ಆಕ್ಷೇಪಣೆ ಕೊಡಕ್ ಬಂದಿದ್ದೀನಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತ ಕಳಿಸ್ಕೊಡ್ತಾರೆ. ಅಲ್ಲಿ ಹೋಗಿ ನೀವು ಆದ್ರೆ ಸೆಕ್ರೆಟರಿ ಮೇಡಮ್ ನ ಭೇಟಿಯಾಗಿ ವಿತ್ ಎವಿಡೆನ್ಸ್ ತಗೊಂಡೋಗಿ ಅದು ನಿಮಗೆ ಸೂಕ್ತವಾಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇದಾದ್ಮೇಲೆ ನಿಮ್ಗೆ ಪ್ರೊವಿಷನಲ್ ಲಿಸ್ಟ್. ಸೊ ಪ್ರೊವಿಷನಲ್ ಲಿಸ್ಟ್ ಬಗ್ಗೆ ಅದು ಕೂಡ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡಿ, ಯೂಶಲಿ 7ನೇ ತಾರೀಕು ನಮಗೆ ದಿನಾಂಕ 7 ಕೊಟ್ಟಿದ್ದಾರೆ. ಸೊ ಸೊ ಪ್ರಕಟಿಸಿದ ದಿನಾಂಕದಿಂದ 7 ದಿನಗಳೊಂದಿಗೆ ಅಂದ್ರೆ ಲೈಕ್ 7 ವರ್ಕಿಂಗ್ ಡೇಸ್. ಸೊ ಈ ಆಲ್ಮೋಸ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟುಮಾರೋ ಇಸ್ ಅ ಹಾಲಿಡೇ ಟಿಲ್ 5th to 7th ತನಕ, ಜೂನ್ ತನಕ ಏನು ಚೇಂಜಸ್ ನ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಸೊ ಇದರಲ್ಲಿ ಚೇಂಜಸ್ ನಾನು ಏನು ಅಬ್ಜೆಕ್ಷನ್ ನೀವು ಆಕ್ಷೇಪಣೆ ಕೊಟ್ರೆ ಅದನ್ನ ಚೇಂಜಸ್ ಮಾಡಿ ಮತ್ತೊಮ್ಮೆ ಫೈನಲ್ ಲಿಸ್ಟ್ ಬಿಡ್ತಾರೆ. ಸೊ ಫೈನಲ್ ಲಿಸ್ಟ್ ಬಿಡೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅದು ಏನು ಕಮಿಷನ್ಗೆ ಏನು KPSC ಕಮಿಷನ್ಗೆ ಬಿಟ್ಟಿದ್ದು ನಿರ್ಧಾರ. ಸೊ ಆದಷ್ಟು ಬೇರೆ 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 ಒಂದು ಸೂಕ್ತ ಮೂಲಗಳ ಆಧಾರದ ಮೇಲೆ ಸೊ ಆದಷ್ಟು ಬೇಗ ಫೈನಲ್ ಲಿಸ್ಟ್ ಬರುತ್ತೆ. ಯಾಕಂದ್ರೆ ಸಾಕಷ್ಟು ಸಲ ನಾವು KPSCಗೆ ಹೋಗಿ ಮೇಡಮ್ನ ಭೇಟಿ ಆಗಿದ್ದೀವಿ, ಸ್ಟೂಡೆಂಟ್ಸ್ ಕಡೆಯಿಂದ ನಾವು ಕರ್ಕೊಂಡು ಹೋಗಿ ಮೇಡಮ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀವಿ, ದಯವಿಟ್ಟು ಈ ಏನು ಪ್ರೊವಿಷನಲ್ ಲಿಸ್ಟ್ ಬಿಡಿ ಅಂತ ಸಾಕಷ್ಟು ನಾವು ಹೋರಾಟ ಮಾಡಿದ್ಮೇಲೆ ಇದೊಂದು ಲಿಸ್ಟ್ ಹೊರಗಡೆ ಬಿಟ್ಟಿರ್ತಾರೆ. ಸೊ ಇದಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಇದಾದ್ಮೇಲೆ ಕೆಲವೊಬ್ಬರಷ್ಟು ಕೇಳ್ತಿದ್ರು ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ ಏನು ಅಂತ. ಸೆಕೆಂಡ್ ಲಿಸ್ಟ್ ಬಗ್ಗೆ ನನಗೂ ಏನು ಮಾಹಿತಿ ಇಲ್ಲ. ಆತರ ಏನಾದ್ರೂ ಮಾಹಿತಿ ಖಂಡಿತ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ನಮ್ಮ ಕಡೆ ತಲುಪಿಸ್ಬೋದು. ಅದರ್ವೈಸ್ ನನಗೇನಾದ್ರೂ ಗೊತ್ತಾದ್ರೆ ಖಂಡಿತ ನಮ್ಮ ಗ್ರೂಪ್ಸ್ ಎಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು, ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಗ್ಬೋದು, ಖಂಡಿತ ನಾನು ಶೇರ್ ಮಾಡ್ಕೊಳ್ತೇನೆ. ಸೊ ಅದಾದ್ಮೇಲೆ ನನಗೆ ವೆರಿ ಇಂಪಾರ್ಟೆಂಟ್, ಬಹಳಷ್ಟು ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆಲ್ಲ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಅದು ಅವರ ಎಫರ್ಟ್ಸ್ ಇಂದ ಇವತ್ತು ಏನು ಒಂದು ಹುದ್ದೆಗೆ ಏರಿದ್ದಾರೆ. ಅದು ತುಂಬಾ ಒಂದು ಒಳ್ಳೆ ಸಂತೋಷದ ಒಂದು
ಆ, ಸಂತೋಷದ ಒಂದು ಕ್ಷಣ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಈಗ ನೆಕ್ಸ್ಟ್ ಏನ್ ಪ್ರೋಸೆಸ್ ಇರುತ್ತೆ ಅನ್ನೋ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ. ಸೊ ಈಗ ಸಿಂಧುತ್ವ ಅನ್ನೋದು ಬಂದಾಗ, ಸಿಂಧುತ್ವ ಅಂತ ಬಂದಾಗ ಇನ್ಕ್ಲೂಡಿಂಗ್ ಜಿ ಎಂ ಕ್ಯಾಂಡಿಡೇಟ್ಸ್ ಕೂಡ ನೀವು ಮಾಡಬೇಕಾಗುತ್ತೆ. ಫಾರ್ ಎವ್ರಿ ಒನ್ ಇಟ್ ಈಸ್ ಕಂಪಲ್ಸರಿ. ಪ್ಲೀಸ್ ಲಿಸನ್ ವೆರಿ ಕೇರ್ಫುಲಿ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್. ಈಗ ರಿಸರ್ವೇಶನ್ ನ ನಾವು ಬ್ರೇಕ್ ಮಾಡಿದ್ರೆ, ಸೊ ಒಂದು ಏನು ಒ ಬಿ ಸಿ ಡಿಪಾರ್ಟ್ಮೆಂಟ್, ಸೊ ಇದು ಒ ಬಿ ಸಿ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆ ಅಂತಾನೆ ಹೇಳ್ತೀವಿ. ಇನ್ನೊಂದು ಮೈನಾರಿಟೀಸ್ ಲೈಕ್ ಟು ಬಿ, ಸೊ ಬೇರೆ ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಸೊ ವಾಟ್ ಎವರ್ ಜೈನ್ಸ್ ಆಗಿರ್ಬೋದು, ಇವೆಲ್ಲ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ. ಸೊ ದಿಸ್ ಆರ್ ಟೂ ಸಪರೇಟ್ ಡಿಪಾರ್ಟ್ಮೆಂಟ್ಸ್, ಕೀಪ್ ಇನ್ ಮೈಂಡ್. ಸೊ ವೈ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ನಾನು ಹೇಳ್ತೇನೆ. ಸೊ ಕೆ ಪಿ ಎಸ್ ಸಿ ಇನ್ 10 days ಅಲ್ಲಿ ಫೈನಲ್ ಲಿಸ್ಟ್ ಬಿಟ್ರೆ, ಸೊ ಆಫ್ಟರ್ 10 days ಇಫ್ ಇಟ್ ರಿಲೀಸಸ್ ದ ಫೈನಲ್ ಲಿಸ್ಟ್, ಓಕೆನಾ, ಸೊ ನಿಮ್ಮ ಡಿಪಾರ್ಟ್ಮೆಂಟ್ ಏನು ಅನಿಮಲ್ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಗೆ ಈ ಫೈನಲ್ ಲಿಸ್ಟ್ ಕಳಿಸ್ತಾರೆ. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ, ಸೊ ವಿ ವಿಲ್ ಗೋ ಥ್ರೂ ಸ್ಟೆಪ್ ಬೈ ಸ್ಟೆಪ್ ಹಿಯರ್ ಇನ್ ಪ್ಲೇನ್ ಪೇಪರ್. ಈಗ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇಂದ ಏನ್ ಮಾಡಿದ್ದಾರೆ, ಕೆ ಪಿ ಎಸ್ ಸಿ ಕಡೆಯಿಂದ ಫೈಲ್ ಹೋಗಿದೆ. ಸೊ ದಟ್ ಈಸ್ ವಿವೋ ಫೈನಲ್ ಲಿಸ್ಟ್. ಸೊ ಇವ್ರು ಏನ್ ಮಾಡ್ತಾರೆ, ಸೊ ರೆಸ್ಪೆಕ್ಟಿವ್ ದೇ ಸೆಂಡ್ ಅ ಲೆಟರ್ ಟು ಒ ಬಿ ಸಿ ಡಿಪಾರ್ಟ್ಮೆಂಟ್, ಸೊ ವಿಚ್ ಈಸ್ ಇನ್ ಡಿಸ್ಟಿಕ್, ಅಂಡ್ ಮೈನಾರಿಟಿ ಕ್ಯಾಂಡಿಡೇಟ್ಸ್ಗೆ ಡಿಸ್ಟಿಕ್ ಮೈನಾರಿಟಿ ಆಫೀಸಿಗೆ ಕಳಿಸ್ಕೊಡ್ತಾರೆ. ಓಕೆ, ಇದು ನಿಮ್ಮ ಲೆಟರ್ ಹೋಗಿದೆಯೋ ಇಲ್ವೋ ಅಂತ ನೀವು ಅಲ್ಲಿಂದ ಆ ಒಂದು ಡಿಸ್ಟಿಕ್ ಆಫೀಸಲ್ಲಿ ಯಾರು ಕೇಸ್ ವರ್ಕರ್ ಅವ್ರ ಹತ್ರ ನೀವು ಫಾಲೋ ಅಪ್ ಮಾಡಬೇಕು. ಸಿ ವಾಟ್ ಐ ಆಮ್ ಟೆಲಿಂಗ್, ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಲೆಟರ್ ಡಿಸ್ಪ್ಯಾಚ್ ಆಗುತ್ತೆ, ಒಬ್ಬೊಬ್ರು ಒಂದೊಂದು ಕ್ಯಾಂಡಿಡೇಟ್ಗೆ ಒಂದೊಂದು ಲೆಟರ್ ಡಿಸ್ಪ್ಯಾಚ್ ಆಗುತ್ತೆ. ಸೊ ಯು ಹ್ಯಾವ್ ಟು ಫಾಲೋ ಅಪ್ ಮಾಡಬೇಕು. ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಸ್ ವರ್ಕರ್ ಇರ್ತಾರೆ. ಸೊ ರಿಲೇಟೆಡ್ ವಿತ್ ರೆಕ್ರೂಟ್ಮೆಂಟ್ ಸೆಕ್ಷನ್ಸ್ ಅಲ್ಲಿ ಕೇಸ್ ವರ್ಕರ್ ಇರ್ತಾರೆ. ಅವ್ರನ್ನ ಏನು ಭೇಟಿಯಾಗಿ ನೀವು ಆದಷ್ಟು ಬೇಗ ಇವ್ರ ಕಡೆಯಿಂದ ಲೆಟರ್ನ ಡಿಸ್ಪ್ಯಾಚ್ ಮಾಡಕ್ಕೆ ತಯಾರಿ ಮಾಡಬೇಕು. ಸೊ ಒಬ್ರಿಂದ ಇಬ್ಬರಿಂದ ಆಗಲ್ಲ, ಎಲ್ಲರೂ ಕಲೆಕ್ಟಿವ್ ಆಗಿ ಸೇರ್ಕೊಂಡು ಈ ಒಂದು ಕಾರ್ಯ ಮಾಡಬೇಕಾಗುತ್ತೆ. ಸೊ ನನಗೆ ಸಾಕಷ್ಟು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾರು ಅಷ್ಟೇ ಒಂದು ಕಲೆಕ್ಟಿವ್ ಎಫರ್ಟ್ಸ್ ಹಾಕಿ ನಾವು ಮುಂದೆ ಹೋಗೋಣ ಅನ್ನೋ ಒಂದು ಚಲನೆ ಇಲ್ಲ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ. ಯಾಕಂದ್ರೆ ನಾವು ವೆರಿಫಿಕೇಶನ್ ಆದ್ಮೇಲೆ ಫೈನಲ್ ಲಿಸ್ಟ್ ಬಿಡೋದಕ್ಕೆ ಕೆ ಪಿ ಎಸ್ ಸಿ ಕಡೆ ಹೋಗ್ತಿದ್ದಾಗ ಯಾರು ಬರ್ತಾನೆ ಇರ್ಲಿಲ್ಲ, ಒಬ್ರಿಬ್ರು ಬರ್ತಿದ್ರು. ಆ ತರ ಒಂದು ಆಟಿಟ್ಯೂಡ್ ಇದ್ರೆ ಡೆಫಿನೆಟ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಅಲ್ವಾ. ಹಾಗಾಗಿ ನಿಮ್ಮಲ್ಲಿ ಒಂದು ಒಗ್ಗಟ್ಟು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಮೋರ್ ಓವರ್ ಸಿಂಧುತ್ವದಲ್ಲಿ ನಾನ್ ಮಾಡ್ಕೊಂತೀನಿ, ನಂದಾಯ್ತು, ಬೇರೆ ಒಂದು ಹೆಂಗನ ಮಾಡ್ಕೊಂಡ್ಲಿ ಬಿಡು ಅಂತ ಹೇಳಿದ್ರೆ ದಟ್ ಈಸ್ ಡಿಫಿಕಲ್ಟ್. ಯಾಕಂದ್ರೆ ಎಲ್ಲ ಪೋಸ್ಟಿಂಗ್ ಏನ್ ಕೊಡ್ತಾರೆ, ಬ್ಯಾಚ್ ವೈಸ್ ಕೊಡ್ತಾರೆ. ಅಟ್ಲೀಸ್ಟ್ ಇಷ್ಟು ಕ್ಯಾಂಡಿಡೇಟ್ಸ್ ಬೇಗ ಮಾಡ್ಕೊಂಡ್ರೆ. ಸೊ ಈಗ ಇನ್ನೊಂದೇನಂದ್ರೆ, ನೀವು ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಅಲ್ಲಿ ಬಿಲಾಂಗ್ ಮಾಡ್ಕೊಂತೀರಾ. ಸಪೋಸ್ ಇಫ್ ಯು ಆರ್ ಫ್ರಮ್ ಬಾಗಲ್ಕೋಟ್, ಆಯ್ತಾ, ಸೊ ಬಾಗಲ್ಕೋಟ್ ಫಾರ್ಮೆಟ್ ಸಿಂಧುತ್ವ ಫಾರ್ಮೆಟೇ ಬೇರೆ ಇರುತ್ತೆ, ಗುಲ್ಬರ್ಗಾ ಫಾರ್ಮೆಟೇ ಬೇರೆ ಇರುತ್ತೆ. ಹಾಗಾಗಿ ನಾವು ಒಂದೇನ್ ಗ್ರೂಪ್ ಮಾಡಿದಿರಲ್ಲ ಅದ್ರಲ್ಲಿ ನೀವು ಸೇರ್ಕೊಂಡ್ರೆ, ನೀವು ಸಪ್ರೇಟ್ ಡಿಸ್ಟ್ರಿಕ್ಟ್ ಗ್ರೂಪ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಫಾಲೋ ಅಪ್ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಪ್ರೋಸೆಸ್ ಅಲ್ಲಿ ಬಂದಾಗ ಹೇಳ್ತೇನೆ. ಈಗ ನಿಮ್ಮ ಅನಿಮಲ್ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇಂದ ರೆಸ್ಪೆಕ್ಟಿವ್ ಒ ಬಿ ಸಿ ಡಿಪಾರ್ಟ್ಮೆಂಟ್ ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಏನು ಲೆಟರ್ ಕಳಿಸ್ತಾರೆ, ಈ ತರ ಸಚ್ ಅಂಡ್ ಸಚ್ ಕ್ಯಾಂಡಿಡೇಟ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್, ಸೊ ಹಿ ಹ್ಯಾಸ್ ಟು ಬಿ ವೆರಿಫೈಡ್ ಅಂತ. ಈಗ ಡಿಸ್ಟಿಕ್ ಅಲ್ಲಿ ಸಾಕಷ್ಟು ಕೆಲಸ ಇರೋದ್ರಿಂದ ಇವರು ಡೆಲಿಗೇಟ್ ಮಾಡ್ತಾರೆ. ಸೊ ದೇ ವಿಲ್ ಡೆಲಿಗೇಟ್ ಟು ಹುಮ್, ತಾಲೂಕಾ ಬ್ಯಾಕ್ವರ್ಡ್ ವೆಲ್ಫೇರ್ ಆಫೀಸರ್. ಸೊ ತಾಲೂಕಾ ಆಫೀಸಿಗೆ, ಬ್ಯಾಕ್ವರ್ಡ್ ಆಫೀಸರ್ ಇರುತ್ತಲ್ಲ, ತಾಲೂಕಾ ಆಫೀಸಿಗೆ ಏನು ನಿಮ್ಮ ಲೆಟರ್ನ ಡಿಸ್ಪ್ಯಾಚ್ ಮಾಡ್ತಾರೆ. ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ, ಸೊ ಇಲ್ಲಿ ಒಂದು ಫಾರ್ಮೆಟ್ ಇರುತ್ತೆ. ಏನು ಫಾರ್ಮೆಟ್ ಅಂದ್ರೆ, ಸೊ ಚೆಕ್ ಲಿಸ್ಟ್. ಆ ಚೆಕ್ ಲಿಸ್ಟ್ ಅಲ್ಲಿ ನೀವು ಏನೇನ್ ಸಬ್ಮಿಟ್ ಮಾಡ್ಬೇಕನ್ನೋದನ್ನ ನಾನು ಇಲ್ಲಿ ಹೇಳ್ತೇನೆ. ಈ ಡಾಕ್ಯುಮೆಂಟ್ಸ್ ಹೋಗಿ ಸಬ್ಮಿಟ್ ಮಾಡಬೇಕು. ಸೊ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್. ಸೊ ಒಂದು, ಫಸ್ಟ್ ಆಫ್ ಆಲ್ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ವೆರಿ ಇಂಪಾರ್ಟೆಂಟ್. ಓಕೆ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಇಲ್ಲಿ. ಸೊ ಐ ಥಿಂಕ್ ಇದು
ಸೊ ಲಿಸ್ಟ್ ಏನೇನು ಕೊಡ್ಬೇಕಂತ ನಾನು ಬರೀತೀನಿ. ಕ್ಯಾಸ್ಟ್ ಸರ್ಟಿಫಿಕೇಟ್. ಓಕೆ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಸೆಕೆಂಡು ಫಾದರ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಥರ್ಡ್, ನಿಮ್ಮ ಜಮೀನಿನ ಪತ್ರ, ಭೂ ಹಿಡುವಳಿ ಪತ್ರ ಅಂತ ಏನು ಹೇಳ್ತೀವಲ್ಲ, ಅದನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಇಫ್ ಯು ಹ್ಯಾವ್ ಅ ಲ್ಯಾಂಡ್, ನಿಮ್ಮಲ್ಲಿ ಜಮೀನ್ ಏನಾದರೂ ಇದ್ರೆ ಅದನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನಾಲ್ಕನೆಯದಾಗಿ ವಂಶವೃಕ್ಷ ಅಂತ ಹೇಳ್ತೀವಿ, ಫ್ಯಾಮಿಲಿ ಟ್ರೀ. ಸೊ ಫ್ಯಾಮಿಲಿ ಟ್ರೀ ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಮ ಆಧಾರ್ ಅಂಡ್ ಆಧಾರ್ ಅಥವಾ BPL ಕಾರ್ಡ್ ಇದ್ರೆ BPL ಕಾರ್ಡ್ ಕೊಡಿ. ಸೊ ಅದಾದ್ಮೇಲೆ TC, ನಿಮ್ಮ TC 1ರಿಂದ 7th ತನಕ TC. 7ನೇದು, ಇನ್ ಕೇಸ್ ನಿಮ್ಮ ತಂದೆ ಏನಾದರೂ ವಿದ್ಯಾವಂತರಾಗಿದ್ರೆ ಅವರ TC ಕೂಡ ಕೊಡಬೇಕು. ಸೊ ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಮ್ಮ ತಮ್ಮ ಅಣ್ಣ ಯಾರೆಲ್ಲ ಓದ್ತಿರ್ತಾರಲ್ಲ ಅವ್ರ TCನೂ ಕೇಳಿದ್ದಾರೆ. ಸೊ ಅದು ಡಿಸ್ಟ್ರಿಕ್ಟ್ ವೈಸ್ ಡಿಪೆಂಡ್ ಆಗುತ್ತೆ. ಇಷ್ಟೆಲ್ಲ ನೀವು ಡಾಕ್ಯುಮೆಂಟ್ಸು ಏನು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಪರ್ಸನಲಿ ಗೋ ಅಂಡ್ ಮೀಟ್ ದ ತಾಲೂಕಾ ಆಫೀಸ್, ತಾಲೂಕ್ ಬ್ಯಾಕ್ವರ್ಡ್ ಆಫೀಸ್. ಸೊ ನೀವು ಇವ್ರಿಗೆ ಭೇಟಿಯಾಗಿ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಹೋಗಿ ರೆಡಿ ಮಾಡಿಕೊಂಡು ನೀವು ಕೊಡಬೇಕಾಗುತ್ತೆ. ಇವ್ರು ಕೊಟ್ಟ ಮೇಲೆ ಇವ್ರು ಏನ್ ಮಾಡ್ತಾರೆ, ಇದನ್ನ ವೆರಿಫಿಕೇಶನ್ ಮಾಡ್ತಾರೆ. ಓಕೆ, ಸೊ ಜಸ್ಟ್ ಐ ವಿಲ್ ರೈಟ್ ಇಟ್ ಔಟ್. ಇವ್ರು ಒಂದು ವೆರಿಫಿಕೇಶನ್ ಮಾಡಿ ಇದನ್ನ ಇವರು ತಹಶೀಲ್ದಾರ್ ಕಡೆ ಕೊಡಿಸ್ತಾರೆ. ಓಕೆ, ಇವರು ತಹಶೀಲ್ದಾರ್ ಕಡೆ ಕೊಟ್ಮೇಲೆ ತಹಶೀಲ್ದಾರ್ ಕಡೆಯಿಂದ ಇದೇನು ತಹಶೀಲ್ದಾರ್ ಕಡೆಯಿಂದ ಲೋವರ್ ಲೆವೆಲ್ ವಿಲೇಜ್ ಅಕೌಂಟೆಂಟು ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಇವರು ವೆರಿಫೈ ಮಾಡ್ತಾರೆ. ಯಾವ ಡಾಕ್ಯುಮೆಂಟ್ ವೆರಿಫೈ ಮಾಡ್ತಾರೆ? ಇವ್ರಿಗೆ ಸಂಬಂಧಪಟ್ಟ ರೆವಿನ್ಯೂ ಡಿಪಾರ್ಟ್ಮೆಂಟ್, ರೆವಿನ್ಯೂ ಇಲಾಖೆದು ಒಂದು ಫ್ಯಾಮಿಲಿ ಟ್ರೀನ ವೆರಿಫೈ ಮಾಡ್ತಾರೆ. ಫ್ಯಾಮಿಲಿ ಟ್ರೀ ವಂಶವೃಕ್ಷ ಅಂತ ಹೇಳ್ತೀವಲ್ಲ, ಅಥವಾ ರಿಲೇಟೆಡ್ ವಿತ್ ಕಾಸ್ಟ್ ಕೂಡ ವೆರಿಫೈ ಮಾಡ್ತಾರೆ. ಮತ್ತೆ ನಿಮಗೆ ಇನ್ನೊಂದು ಏನು ಜಮೀನು ಭೂ ಹಿಡುವಳಿ ಪತ್ರ ಅಂತ ಏನು ಹೇಳ್ತೀವಲ್ಲ, ಇವೆಲ್ಲ ಇವರು ವೆರಿಫೈ ಮಾಡ್ತಾರೆ. ಇದು ವೆರಿಫೈ ಮಾಡಿದ್ಮೇಲೆ ಇವ್ರ ಕಡೆಯಿಂದ ಒಂದು ಅಕ್ನಾಲೇಜ್ಮೆಂಟ್ ನ ಇಶ್ಯೂ ಮಾಡ್ತಾರೆ. ಓಕೆ, ಸೊ ರೆವಿನ್ಯೂ ಇಲಾಖೆಯಿಂದ ಅಂದ್ರೆ ತಹಸೀಲ್ದಾರ್ ಕಡೆಯಿಂದ ಒಂದು ಅಕ್ನಾಲೇಜ್ಮೆಂಟ್ ನ ಇಶ್ಯೂ ಮಾಡ್ತಾರೆ. ಇದು ಬ್ಯಾಕ್ವರ್ಡ್ ಕ್ಲಾಸಿಗೆ ಅವರು ಫಾರ್ವರ್ಡ್ ಮಾಡ್ತಾರೆ. ಸೊ ಇದಾದ್ಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಇಂದ ಅಗೇನ್ ಡಿಸ್ಟಿಕ್ ಬ್ಯಾಕ್ವರ್ಡ್ ಆಫೀಸ್ಗೆ ಹೋಗುತ್ತೆ. ಡಿಸ್ಟಿಕ್ ಬ್ಯಾಕ್ವರ್ಡ್ ಆಫೀಸ್ಗೆ ಹೋಗಿದ ತಕ್ಷಣ ಇವರು DC ಆಫೀಸ್ ಕಡೆ ಕಳಿಸ್ತಾರೆ. DC ಆಫೀಸ್ ಕಡೆಯಿಂದ ಫೈನಲ್ ಆಗಿ ಒಂದು ಲೆಟರ್ ಫಾರ್ಮೆಟ್ ಅಲ್ಲಿ ನಿಮ್ಮ ಅಗೇನ್ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಆಯ್ತಾ? ಇಷ್ಟು ಪ್ರೋಸೆಸ್ ಆಗುತ್ತೆ. ಸೊ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಗೆ ಇಷ್ಟು ಪ್ರೋಸೆಸ್ ಆಗುತ್ತೆ. ಇನ್ನೊಂದು ಸಿಂಧುತ್ವ ಮಾಡೋ ಪ್ರೋಸೆಸ್ ಅಲ್ಲಿ ಮುಖ್ಯವಾಗಿ ಪೊಲೀಸ್ ವೆರಿಫಿಕೇಶನ್. ಸೊ ಪೊಲೀಸ್ ವೆರಿಫಿಕೇಶನ್ ಕೂಡ ಆಗುತ್ತೆ. ಪೊಲೀಸ್ ವೆರಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪೊಲೀಸ್ ವೆರಿಫಿಕೇಶನ್ ಯಾವ ತರ ಆಗುತ್ತೆ ಅಂದ್ರೆ, ನಿಮ್ಮ ಡಿಪಾರ್ಟ್ಮೆಂಟ್ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಡೈರೆಕ್ಟ್ SP ಆಫೀಸಿಗೆ ಒಂದು ಲೆಟರ್ ಡಿಸ್ಪ್ಯಾಚ್ ಮಾಡ್ತಾರೆ. ಆ ಲೆಟರ್ ನಿಮ್ಮ ಸರ್ಕಲ್ ಅಲ್ಲಿ ಝೋನ್, ನಿಮ್ಮ ಯಾವ ತಾಲೂಕ್ ಬರುತ್ತೋ ಹಳ್ಳಿ ಬರುತ್ತೋ ಆ ಸರ್ಕಲ್ ಅಲ್ಲಿ ಆ ಲೆಟರ್ ಹೋಗಿರುತ್ತೆ. ಸೊ ಇದೆಲ್ಲ ನೀವು ಮನೆಯಲ್ಲಿ ಕೂತ್ಕೊಂಡ್ರೆ ಯಾವುದು ಕೂಡ ಲೆಟರ್ ರೀಚ್ ಆಗಲ್ಲ. ನೀವು ಡೈರೆಕ್ಟ್ ಆಗಿ SP ಆಫೀಸ್ ಕಡೆ ಹೋಗಿ ಆ ಲೆಟರ್ನ ನಿಮ್ಮ ಸರ್ಕಲ್ಗೆ ಫಾಲೋ ಅಪ್ ಮಾಡಿಕೊಂಡು ಅವ್ರನ್ನ ಬಂದು ಹೇಳಬೇಕು, ಸರ್ ಬಂದು ವೆರಿಫಿಕೇಶನ್ ಮಾಡಿ ಬೇಗ ಜಾಯಿನ್ ಆಗಬೇಕು. ಅದಾದ್ರೆ ಮಾತ್ರ ಪ್ರೋಸೆಸ್ ಬೇಗ ಆಗುತ್ತೆ. ಸೊ ಇದಕ್ಕೆಲ್ಲ ಏನಾಗುತ್ತೆ ಗೊತ್ತಾ, ನೀವು ಒಂದು ಡಿಸ್ಟಿಕ್ ಅಲ್ಲಿ ಇದ್ರೆ ಒಬ್ಬರದ್ದು ಯಾರ್ದೋ ಬೇಗ ಆಗಿರುತ್ತೆ. ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ನು ಬಂದಿದೆ ನಂದು ಯಾಕೆ ಬಂದಿಲ್ಲ ಅಂತ. ಅದಕ್ಕೆ ಸೊ ವಿ ಆರ್ ಫಾರ್ಮಿಂಗ್ ಅ ಗ್ರೂಪ್ ಅಂಡ್ ಟು ಹೆಲ್ಪ್ ದಿ ಆಸ್ಪಿರೆಂಟ್ಸ್. ಆಯ್ತಾ? ಸೊ ಇದಾದ್ಮೇಲೆ ಪೊಲೀಸ್ ವೆರಿಫಿಕೇಶನ್ ಆದ್ಮೇಲೆ ಸೊ ನೀವು ನಿಮ್ಮ ಗ್ರಾಜುಯೇಷನ್ ಸರ್ಟಿಫಿಕೇಟ್ಸ್ ನ ವೆರಿಫಿಕೇಶನ್ ಆಗುತ್ತೆ. ಇಲ್ಲೂ ಕೂಡ ಗ್ರಾಜುಯೇಷನ್.
ಸೊ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಕೂಡ ವೆರಿಫಿಕೇಶನ್ ಆಗುತ್ತೆ. ಅಂದ್ರೆ ಇದು ಕೂಡ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅವ್ರು ಫಾರ್ವರ್ಡ್ ಮಾಡಿ ಇದನ್ನ ವೆರಿಫೈ ಮಾಡಿ ಕಳಿಸಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಪ್ರೋಸೆಸ್ ಆದ್ಮೇಲೆ ನೀವು ನಾನು ಏನ್ ಹೇಳಿದ್ನಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್, ಎಸ್ಪೆಷಲಿ ಗ್ರಾಜುಯೇಷನ್ ಏನ್ ಸರ್ಟಿಫಿಕೇಟ್ ವೆರಿಫಿಕೇಶನ್ ಆಗುತ್ತೆ. ಮತ್ತೆ ಇದಾದ್ಮೇಲೆ ನೆಕ್ಸ್ಟ್ ಪೊಲೀಸ್ ವೆರಿಫಿಕೇಶನ್ ಆಗುತ್ತೆ. ಡಿ ಸಿ ಆಫೀಸ್ ಕಡೆಯಿಂದ ವೆರಿಫಿಕೇಶನ್ ಆಗುತ್ತಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಿ ಸಿ ಆಫೀಸ್ ಕಡೆಯಿಂದ ವೆರಿಫಿಕೇಶನ್ ಆದ್ಮೇಲೆ ನೀವು ಒಂದು ಅಕ್ನಾಲೇಜ್ಮೆಂಟ್ ಅವರು ಕೊಡ್ತಾರೆ, ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ನೀವೇ ಆಗಿ ತಗೊಂಡು ಹೋಗ್ಬೋದು, ಇಲ್ಲ ಅವ್ರ ಕಡೆಯಿಂದ ಸ್ಪೀಡ್ ಪೋಸ್ಟ್ ಮಾಡಿಸ್ಕೊಂಡ್ಮೇಲೆ ಇದೆಲ್ಲ ನೀವು ಒಂದು ಆರ್ ಡಿ ನಂಬರ್ ಸಿಗುತ್ತೆ ನಿಮಗೆ ಡಿ ಸಿ ಆಫೀಸಿಂದ. ಇದು ನೀವು ಸೇವಾ ಸಿಂಧು ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲೆಲ್ಲ ಡೀಟೇಲ್ಸ್ ಆಗಿ ಫಿಲ್ ಮಾಡಬೇಕಾಗುತ್ತೆ, ನಿಮ್ಮ ಕಾಸ್ಟ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೇಕು, ಎಲ್ಲ ಆನ್ಲೈನ್ ಅಲ್ಲಿ ಇದು ಫೀಡ್ ಮಾಡಿ ಫೀಡ್ ಮಾಡಬೇಕಾಗುತ್ತೆ. ಸೊ ಇದು ಆಗಕ್ಕೆ ಅರೌಂಡ್ ಏನು ಒಂದು 15 to 20 ಡೇಸ್ ಹಿಡಿಯುತ್ತೆ. ಅಂಡ್ ಇದು ಬೇಕಾದ್ರೆ 3 months ಕೂಡ ಆಗ್ಬಿಡುತ್ತೆ. ಯಾಕೆ 3-4 months ಕೂಡ ಆಗ್ಬಿಡುತ್ತೆ? ವೈ? ಬಿಕಾಸ್ ಸಿ ನೆಕ್ಸ್ಟ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಕೂಡ ಬರ್ತಿದೆ. ಅಂಡ್ ಅದಾದ್ಮೇಲೆ GB ಎಲೆಕ್ಷನ್ಸ್ ಇದೆ. ಸೆನ್ಸಸ್ ಕೂಡ ಸೆಕೆಂಡ್ ಫೇಸ್ ಅಲ್ಲಿ ಸ್ಟಾರ್ಟ್ ಆಗ್ತಿದೆ, ಜಸ್ಟ್ 1 phase ಆಗಿರೋದು. ಸೊ ಸಾಕಷ್ಟು ನಿಮಗೆ ಆಫೀಸರ್ ಸಿಗಲ್ಲ, ಗ್ರೌಂಡ್ ಲೆವೆಲ್ ಅಲ್ಲಿ ಬೇರೆ ಬೇರೆ ಡ್ಯೂಟೀಸ್ ಕಡೆ ಹೋಗಿರ್ತಾರೆ. ಸೊ ಆದಷ್ಟು ನೀವು ಈ ಪ್ರೋಸೆಸ್ನ ಬೇಗ ಮಾಡ್ಕೊಳ್ಳಿ. ಇದಕ್ಕೆ ಡೆಡಿಕೇಟೆಡ್ಲಿ ನಾವು ಒಂದು ಗ್ರೂಪ್ ಮಾಡಿದ್ದೀವಿ. ಸೊ ಅದನ್ನ ಒಂದು ಲಿಂಕ್ ನಾನು ಇಲ್ಲಿ ಹಾಕ್ತೀನಿ, ಅದನ್ನ ದಯವಿಟ್ಟು ಫಿಲ್ ಮಾಡಿ. ಸೊ ಅದು ಫಿಲ್ ಮಾಡಿ ನಾವು ವೆರಿಫೈ ಮಾಡಿದ್ಮೇಲೆ ನಿಮ್ಗೆ ಆ ಗ್ರೂಪಲ್ಲಿ ಪರ್ಮಿಟ್ ಮಾಡ್ತೀವಿ. ಸೊ ಬೇರೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ನಮ್ಮಲ್ಲಿ ರೀಚ್ ಆಗಿ, ಸೊ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಸೊ ಇಷ್ಟೆಲ್ಲ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಕೆಲವೊಂದಷ್ಟು ನೀವು ಡಾಕ್ಯುಮೆಂಟ್ಸು ಬೇಕಾಗುತ್ತೆ, ಅದನ್ನ ಎಲ್ಲಿ ಮಾಡಿಸೋದು ಅಂತ ನಾನು ಇನ್ನೊಂದು ಇಲ್ಲಿ ಹೇಳ್ತೇನೆ. ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಇದು ಕೂಡ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇದು ನೀವು ವಿಲೇಜ್ ಅಕೌಂಟೆಂಟ್ ಕಡೆಯಿಂದ ನಿಮ್ಮ ಹಳ್ಳಿಯಲ್ಲಾಗ್ಲಿ, ನಿಮ್ಮ ಲಿಮಿಟ್ಸ್ ಅಲ್ಲಿ ಯಾವ್ದು ಬರುತ್ತೆ ಅಲ್ಲಿ ಹೋಗಿ ನೀವು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಪಡಿಬೋದು. ಸೊ ಮತ್ತೆ ತಿಳುವಳಿಕೆ ಪತ್ರ ಅಂತಾನು ಕೊಡ್ತಾರೆ. ಅದಾದ್ಮೇಲೆ ನಿಮಗೆ ಒಂದು ಏನು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಆಯ್ತು, ಮೋಸ್ಟ್ಲಿ ಇದೆ ಫ್ಯಾಮಿಲಿ, ಇದು ಫ್ಯಾಮಿಲಿ ಟ್ರೀ ಮಾಡ್ಸಕ್ಕೆ ವಂಶವೃಕ್ಷ ಆಗಿರ್ಬೋದು, ಇದು ಕೂಡ ನಿಮಗೆ ಇಲ್ಲಿ ವಿಲೇಜ್ ಅಕೌಂಟೆಂಟ್ ಕಡೆಯಿಂದಾನೆ ಮಾಡಿಸ್ಬೋದು. ಇದೆಲ್ಲ ನೀವು ಈಗ್ಲಿಂದಾನೇ ರೆಡಿ ಮಾಡ್ಕೊಳ್ಳಿ. ಇಲ್ಲ ನಾನು ಲಾಸ್ಟ್ ಅಲ್ಲಿ ಮಾಡ್ಕೊಂತೀನಿ, ನನಗೆ ಲೇಟ್ ಆಗಿ ನಾನು ಜಾಯ್ನ್ ಆಗ್ತೀನಿ, ಆ ಥರ ಏನು ಇಲ್ಲ. ಲೇಸಿನೆಸ್ ಬಿಡಿ. ಜಾಬ್ ಏನಾದರೂ ಮಾಡ್ತಿದ್ರು ನೀವು ರೆಸಿಗ್ನೇಷನ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನೀವು ಕೊಟ್ಟು ನೀವು ಇದನ್ನ ಫಾಲೋ ಅಪ್ ಮಾಡಿಕೊಂಡು ಆದಷ್ಟು ಬೇಗ ಸೇವೆಗೆ ಜಾಯ್ನ್ ಆಗಿ ಅಂತಾನೆ ನಾನು ಹೇಳ್ತೇನೆ. ಸೊ ಇದಷ್ಟು ಇವತ್ತಿನ ಒಂದು ಮಾಹಿತಿ ಕೊಡ್ಬೇಕು ಅನ್ಕೊಂಡಿದ್ದೆ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ಬೇರೆ ಏನೇ ಅಪ್ಡೇಟ್ಸ್ ಇದ್ರು ನಾವು ಕೊಡ್ತೀವಿ. ನಮ್ಮ ಇನ್ಸ್ಟಾಗ್ರಾಮ್ ಆಗಲಿ, ಟೆಲಿಗ್ರಾಮ್ ಆಗಲಿ, ಈ ಸೋಷಿಯಲ್ ಮೀಡಿಯಾಸ್ ಏನಿದಾವಲ್ಲ ಅದನ್ನ ಫಾಲೋ ಅಪ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದ.